ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನು 2 ಗಂಟೆ ಅಷ್ಟೊತ್ತಿಗೆ ನಡೆಸಿದ್ರು. ಅದಾದ ಬಳಿಕ 3 ಪ್ರಮುಖ ಯೋಜನೆಗಳನ್ನ ಬೆಂಗಳೂರು ನಾಗರಿಕರಿಗೆ ನಾವು ತರ್ತೀವಿ ಅಂತ ಹೇಳಿದ್ರಲ್ಲ, ಅದರ ಅಪ್ಡೇಟ್ ಇದು. ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಗೈಡ್ಲೈನ್ಸ್ ವ್ಯಾಲ್ಯೂ 5% ಇಂದ 2%ಗೆ ಇಳಿಕೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಬೆಂಗಳೂರು ಜನರ ಜೇಬಿಗೆ ಕನ್ನ ಹಾಕೋದಕ್ಕೆ ಅಂತ ರೆಡಿಯಾಗಿರುವ ಗ್ಯಾರಂಟಿ, ಇದೆಲ್ಲವೂ ಕೂಡ ದುಡ್ಡು ಹೊಡೆಯುವ ಇನ್ನೊಂದು ಸ್ಕೀಮ್ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ. ಬಿ ಖಾತೆಯಿಂದ ಎ ಖಾತೆ ಆಸ್ತಿ ಬದಲಾವಣೆಯ ಡಿಸ್ಕೌಂಟ್ ಆಫರ್ಗೂ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇವೆಲ್ಲವೂ ಕೂಡ ಬೋಗಸ್ ಯೋಜನೆ, ಇದರಿಂದ ಜನರಿಗೆ 10 ಪೈಸದ ಉಪಯೋಗ ಇಲ್ಲ ಅನ್ನೋದು ಕುಮಾರಸ್ವಾಮಿ ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಈ ಮೂಲಕ ಎಚ್.ಡಿ.ಕೆ ವರ್ಸಸ್ ಡಿ.ಕೆ ಇನ್ನೊಂದು ಸುತ್ತಿನ ಜಟಾಪಟಿ ಫಿಕ್ಸು ಅನ್ನೋದು ಗೊತ್ತಾಗ್ತಾ ಇದೆ. ರೈಟ್, ಈಗಷ್ಟೇ ಹೇಳ್ತಾ ಇದ್ವಿ ನಾವು, ಒಂದು ಡಿ.ಕೆ ಶಿವಕುಮಾರ್ ಅವರು ನಿನ್ನೆ ಬಂದು ಘೋಷಣೆಯನ್ನ ಮಾಡಿದ್ರು. ಅದಾದ ಬಳಿಕನೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇವಲ 24 ಗಂಟೆ ಕಳೆಯೋದ್ರೊಳಗೆ ತಿರುಗೇಟನ್ನ ಡಿ.ಕೆ ಶಿವಕುಮಾರ್ಗೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ 6ನೇ ಗ್ಯಾರಂಟಿಯನ್ನ ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಜನ ನಂಬಕ್ ಹೋಗಬೇಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿವಿ ಮಾತು ಹೇಳ್ತಾ ಇದ್ದಾರೆ. ಯಾರು ಸಾಲ ಸೋಲ ಮಾಡಿ ಇವ್ರಿಗೆ ದುಡ್ಡು ಕೊಡಬೇಡಿ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಜನರಿಗೆ ಹೇಗೆ ಅನುಕೂಲ ಆಗಬೇಕೋ ಹಾಗೆ ನಾವು ಮಾಡ್ತೀವಿ, ನಂಬಿ ಕೆಡಬೇಡಿ ಅನ್ನೋ ಸೂಚನೆಯನ್ನ ಕೊಡ್ತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. 2 ವರ್ಷ ಕಾಯಿರಿ, ನೆಕ್ಸ್ಟ್ ನಮ್ಮ ಗೌರ್ಮೆಂಟ್ ಬಂದೇ ಬರುತ್ತೆ, ನಾವು ಅನುಕೂಲ ಮಾಡಿಕೊಡ್ತೀವಿ, ಈಗ ಲಾಸ್ ಮಾಡ್ಕೊಳ್ಬೇಡಿ ಅಂತ ಕಾಳಜಿಯುಕ್ತ ಮಾತುಗಳನ್ನ ಜನರಿಗೆ, ಬೆಂಗಳೂರಿನ ಜನರಿಗೆ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಇದರ ಹಿಂದೆ ಇರುವಂತಹ ರಾಜಕೀಯ ಜಟಾಪಟಿ ಮತ್ತು ರಾಜಕೀಯ ಸ್ಥಾನಮಾನಗಳು, ಫೈಟು ಎಲ್ಲವನ್ನ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಮತ್ತೊಂದು ಸುತ್ತಿನ ಯುದ್ಧಕ್ಕೆ ಇಬ್ಬರು ನಾಯಕರು ಮುನ್ನುಡಿಯನ್ನ ಬರೆದ ಹಾಗೆ ಕಾಣಿಸ್ತಾ ಇದೆ. ಇದು ನಿಮ್ಮ ಗ್ಯಾರಂಟಿಲಿ ಕೊಟ್ಟಿರೋದು ಬೆಂಗಳೂರು ನಗರಕ್ಕೆ. ಕೋರ್ಟ್ ಆದೇಶ ಇದೆಯಂತೆ, ಇದೇನೋ ಈಗ ರೆಗ್ಯುಲರೈಸೇಷನ್ಗೆ 5% ಇದ್ದಿದ್ದು 15%ಗೆ ಏರಿಕೆ ಮಾಡ್ತಾರಂತೆ. ಇದೆಲ್ಲ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವ್ರದ್ದೆಲ್ಲ. ಜನ ನಂಬೇಡಿ. ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ಇವತ್ತು ಬೆಂಗಳೂರು ನಗರ ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಇವ್ರಿಗೆ ಏನಾದರೂ ಕಿಂಚಿತ್ತು ಜನಗಳ ಬಗ್ಗೆ ಗೌರವ ಇದೆಯಾ, ಭಯಭಕ್ತಿ ಇದೆಯಾ, ಇವ್ರು ನಂಬ್ಕೊಂಡು ದುಡ್ಡು ಕಟ್ಟಕ್ಕೆ ಹೋಗಬೇಡಿ. ಇನ್ನು 2 ವರ್ಷ ಸುಮ್ಮನೆ ಎವರೇನು ಹೇಳೋರೆ, ಅಯ್ಯೋ ಅದು ಹೇಳೋರು ಅಧಿಕಾರಕ್ಕೆ ಬರೋಕ್ಕಾಯ್ತದ ಅಂತ. ನಾನು 120, 130 ಸೀಟ್ ತಗೊಂಡು ಎಂದೂ ಅಧಿಕಾರಕ್ಕೆ ಬರಲೇ ಇಲ್ವಲ್ಲ. ನಾನು 38 ಸೀಟ್ 40 ಸೀಟ್ ಗೆದ್ದೇ ಬಂದನು, ಮುಖ್ಯಮಂತ್ರಿ ಆಗಿರೋನು. ಅದರಿಂದ ಬೆಂಗಳೂರು ನಾಗರಿಕರಿಗೆ ಹೇಳ್ತೀನಿ, ನಿಮಗೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಕಾರ್ಯಕ್ರಮ, ನಿಮ್ಮಿಂದ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವೆಲ್ಲ ಯಾವುದಕ್ಕೂ ತಲೆಬಾಗಬೇಡಿ. ನನಗೆ ವಿಶ್ವಾಸ ಇದೆ, ನಿಮ್ಮಿಂದಲೇ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರ್ತಕ್ಕಂಥ ದಿನ ಏನು ದೂರ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ಹಗುರವಾದಂಥ ರೀತಿಯಲ್ಲಿ, ನಿಮ್ಗೆ ಹೊರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ನಾನು ಹೋರಾಟ. ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ನಾನೇನು ಈಗಾಗಲೇ 2 ಬಾರಿ ಆಗೋಗಿದ್ದೀನಿ. ಬಟ್ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ನನಗೆ. ಇದು ನಿಮ್ಮ ಗ್ಯಾರಂಟಿಲಿ ಕೊಟ್ಟಿರೋದು ಬೆಂಗಳೂರು ನಗರಕ್ಕೆ. ಕೋರ್ಟ್ ಆದೇಶ ಇದೆಯಂತೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಫಸ್ಟ್ ಟೈಮ್ ಅಲ್ಲ ಡಿ.ಕೆ ಶಿವಕುಮಾರ್ ವಿರುದ್ಧ ಮಾತಾಡ್ತಾ ಇರೋದು. ಹಿಂದೆ ಟನಲ್ ರೋಡ್ ವಿಚಾರದಲ್ಲೂ ಹೀಗೆ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಯಾವಾಗ ಬೆಂಗಳೂರಿನ ಅಭಿವೃದ್ಧಿ ಅಂತ ಇಬ್ರು ನಾಯಕರು ಮಾತಾಡ್ತಾರೆ, ಇಬ್ರು ಕೂಡ ಲಾಗರ್ ಹೆಡ್ಸ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಈಗ ಮತ್ತೊಂದು ಸುತ್ತಿನ ಯುದ್ಧ ಸ್ಟಾರ್ಟ್ ಆಗ್ತಾ ಇದೆಯಾ ಹಾಗಾದ್ರೆ? ಆ ರೀತಿ ಭಾವಿಸಬಹುದು ಮಮತಾ. ನಿನ್ನೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಜನತೆಗೆ 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ ಅನ್ನುವಂತ ಕೊಟ್ಟಿದ್ರು. ಖಾತೆ ಮಾಡಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಕಡಿಮೆ ದುಡ್ಡಿನಲ್ಲಿ ಪರ್ಸೆಂಟೇಜ್ ಕಡಿಮೆ ಮಾಡಿ ಅದನ್ನ ಘೋಷಣೆ ಮಾಡಿದ್ರು. ಈಗ ಅದಕ್ಕೆ ಕುಮಾರಸ್ವಾಮಿ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಇದು ಭೂ ಗ್ಯಾರಂಟಿ ಅಲ್ಲ, ಬೆಂಗಳೂರಿನ ಜನರ ಜೇಬಿಗೆ ಕನ್ನ ಹಾಕುವಂತ ಗ್ಯಾರಂಟಿ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರಿನ ಜನತೆಗೆ ಒಂದು ಕರೆಯನ್ನು ಕೂಡ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಈ ಹಿಂದೇನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ರು, 2 ವರ್ಷಗಳ ಕಾಲ ನೀವು ಸುಮ್ಮನೆ ಇರಿ, ಯಾರು ಕೂಡ ದುಡ್ಡನ್ನ ಕಟ್ಟಬೇಡಿ, ಸಾಲ ಸೋಲ ಮಾಡಿ
ಮಾಡಿ ದುಡ್ಡನ್ನ ಕಟ್ಟಿ ಖಾತೆಯನ್ನ ಮಾಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಡಿ. ಯಾಕಂದ್ರೆ ಇದು ಕೇವಲ ದುಡ್ಡು ಮಾಡೋ ಸ್ಕೀಮ್ ಆಗಿರೋದ್ರಿಂದ ನಿಮ್ಗೆ ಇದು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. 2 ವರ್ಷ ಆದ್ಮೇಲೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಜನರಿಗೆ ಅವರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ನಾವು ಖಾತೆಗಳನ್ನ ಮಾಡ್ಕೊಡ್ತೀವಿ ಅಂತ, ಕಡಿಮೆ ದುಡ್ಡಿನಲ್ಲಿ ಖಾತೆಗಳನ್ನ ಮಾಡ್ಕೊಡ್ತೀವಿ ಅನ್ನೋ ಮೂಲಕ ನಿನ್ನೇನು ಡಿ ಕೆ ಶಿವಕುಮಾರ್ ಅವರು 6ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು, ಅದೆಲ್ಲವೂ ಬೋಗಸ್ ಅನ್ನುವಂತ ಆರೋಪದ ಜೊತೆಗೆ ಬೆಂಗಳೂರಿನ ಜನತೆಗೆ ನಾವಿದ್ದೇವೆ, ನಮ್ಮ ಸರ್ಕಾರ ಬರುವವರೆಗೂ ಕೂಡ ಯಾರು ಕೂಡ ದುಡ್ಡನ್ನ ಕಟ್ಟಬೇಡಿ ಅನ್ನುವಂತಹ ಕರೆಯನ್ನ ಕುಮಾರಸ್ವಾಮಿ ಅವರು ಇವತ್ತು ಕೊಟ್ಟಿರುವಂತದ್ದು. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಪ್ರತಿ ಸಲ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಆಕರ್ಷಕ ಆಫರನ್ನು ಈ ಖಾತೆ ವಿಚಾರವಾಗಿ ತಂದಾಗಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ಮಾತನ್ನು ಕೇಳಿಸ್ಕೊಳ್ಬೇಡಿ, ನಾವು ಇನ್ನೂ ಬೆಟರ್ ಆಫರನ್ನು ತರ್ತೀವಿ ಅನ್ನೋ ದಾಟಿನಲ್ಲೇ ಮಾತಾಡ್ತಾ ಇರ್ತಾರೆ. ಇವತ್ತು ಕೂಡ ಕಂಟಿನ್ಯೂಡ್ ಎಪಿಸೋಡನ್ನು ನಾವು ನೋಡಿದ್ವಿ. ಪೆರಿಪೆರಲ್ ರಿಂಗ್ ರೋಡ್ ಇರಬಹುದು, ಟನಲ್ ರೋಡ್ ಯೋಜನೆ ಇರಬಹುದು, ಎಲ್ಲದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ನಂಬೇಡಿ, ಅದು ಪೊಲಿಟಿಕಲ್ ಸ್ಟಂಟ್ ಅಷ್ಟೇ, ದುಡ್ಡು ವೇಸ್ಟು, ಅವೆಲ್ಲವೂ ಕೂಡ ಅದರಿಂದ 10 ಪೈಸದ್ದು ಉಪಯೋಗ ಇಲ್ಲ ಅಂತ ಹೇಳ್ಕೊಂಡೇ ಬರ್ತಾ ಇದ್ರು.